ಚಾಮರಾಜನಗರದಲ್ಲಿ ನಡೆದ ಶೂಟೌಟ್ ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅರಣ್ಯಾಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಇದೇ ಪ್ರಕರಣದ ತನಿಖಾ ವರದಿ ನಾಳೆ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ. ಈ ಮಧ್ಯೆ ಶೂಟೌಟ್ ಸ್ಥಳದಿಂದಲೇ ನಿಮ್ಮ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಎನ್ಕೌಂಟರ್ ಪ್ರಕರಣ ಆ ಘಟನೆ ನಡೆದಿದ್ದು ಈ ಒಂದು ಪ್ರದೇಶದಲ್ಲಿ. ಹೊಳೆ ಮುರುದಟ್ಟಿ ಅಂತ ಒಂದು ಕಳ್ಳಬೆಟ್ಟ ತಡೆ ಶಿಬಿರದ ಅಲ್ಲಿದ್ದೀವಿ. ಚಾಮರಾಜನಗರ ಎನ್ಕೌಂಟರ್ ರಕ್ತ ರಹಸ್ಯ. ಶೂಟೌಟ್ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್. ಚಾಮರಾಜನಗರದ ಕಾವೇರಿ ವನ್ಯಧಾಮದಲ್ಲಿ ನಡೆದ ಎನ್ಕೌಂಟರ್ ರಾಜ್ಯಾದ್ಯಂತ ಸದ್ದು ಮಾಡಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ಎನ್ಕೌಂಟರ್ನಲ್ಲಿ 3 ಜೀವ ಹಾರಿ ಹೋಗಿದೆ. ಆತ್ಮರಕ್ಷಣೆಗಾಗಿ ಬೇಟೆಗಾರರ ಶೂಟೌಟ್ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿದೆ. ಅರಣ್ಯಾಧಿಕಾರಿಗಳ ವಿರುದ್ಧ ಇಡೀ ಊರೇ ಸಿಡಿದೆದ್ದಿತ್ತು. ಬೇಕಂತಲೇ ಎನ್ಕೌಂಟರ್ ಮಾಡಿದ್ದಾರೆ, ಅವರ್ಯಾರೂ ಬೇಟೆಗಾರರಲ್ಲ ಅಂತ ಗ್ರಾಮಸ್ಥರು ಹೋರಾಟದ ಕಹಳೆ ಮೊಳಗಿಸಿದ್ರು. ಸದ್ಯ ಶೂಟೌಟ್ ನಡೆದ ಕಾಡಿನ ಸ್ಥಳದಿಂದಲೇ ನಿಮ್ಮ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಕಾಡಂಚಿನ ಗ್ರಾಮದಿಂದ 12 ಕಿಲೋಮೀಟರ್ ದೂರ ಅರಣ್ಯದೊಳಗೆ ಇರುವಂತಹ ಆ ಪ್ರದೇಶ ಹೇಗಿದೆ, ಆಗಸ್ಟ್ 14 ರಾತ್ರಿ ಮತ್ತು ಆಗಸ್ಟ್ 15ರಂದು ಬೆಳಗಿನ ಜಾವ ನಡೆದಿದ್ದಾದ್ರೂ ಏನು, ಇದೆಲ್ಲದರ ಬಗ್ಗೆ ನಿಮ್ಮ ನ್ಯೂಸ್ 18 ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಏನು ಆಗಸ್ಟ್ 15ರಂದು ನಡೆದಂತಹ ಎನ್ಕೌಂಟರ್ ಪ್ರಕರಣ ಆ ಘಟನೆ ನಡೆದಿದ್ದು ಈ ಒಂದು ಪ್ರದೇಶದಲ್ಲೇ. ಏನು ಬೇಟೆಗಾರ ನಡುವೆ ಮುಖಾಮುಖಿ ಆಗುತ್ತೆ. ಆ ಸಂದರ್ಭದಲ್ಲಿ ಬೇಟೆಗಾರರು ಅರಣ್ಯ ಸಿಬ್ಬಂದಿ ಮೇಲೆ ಗುಂಡು ಹಾರಿಸ್ತಾರೆ ಅಂತ ಒಂದು ಗೊತ್ತಾಗುತ್ತೆ. ಗುಂಡು ಹಾರಿಸಿದ ತಕ್ಷಣ ಆ ಒಂದು ಅರಣ್ಯ ಸಿಬ್ಬಂದಿ ತಪ್ಪಿಸ್ಕೊಂಡು ಅವರು ಪ್ರತಿದಾಳಿ ನಡೆಸಿದಾಗ ಇಲ್ಲಿ ಏನು ಅಂತೋಣಿ ಸ್ವಾಮಿ ಮತ್ತು ಪೀಟರ್ನವರು ಕೂತಿರ್ತಾರೆ ಇದೇ ಸ್ಥಳದಲ್ಲಿ. ಅವರು ಇಬ್ಬರು ಮೃತಪಡ್ತಾರೆ ಆ ಗುಂಡೇಟಿಗೆ. ಜೊತೆಗೆ ಇನ್ನೊಂದು ಪಕ್ಕದಲ್ಲಿ ಕುಮಾರ್ ಅಂತ ಕೂತಿರ್ತಾನೆ. ಆ ಕುಮಾರ್ ಸಹ ಈ ಒಂದು ಗುಂಡೇಟಿಗೆ ಬಲಿ ಆಗ್ತಾನೆ. ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ ಈ ಊರಾಗ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಅವರ ರಕ್ತದ ಕಲೆ ನೋಡ್ಬೋದು. ಇಲ್ಲಿಂದ ಅವನು ಮೃತಪಡ್ತಾನೆ. ಯಾವಾಗ 3 ಶೂಟೌಟ್ ಆಯ್ತೋ ಕಿಡಿಗೇಡಿಗಳು ಕಳ್ಳಬೇಟೆ ತಡೆ ಶಿಬಿರಗಳನ್ನ ಧ್ವಂಸ ಮಾಡಿದ್ರು. ಮಿಂಚಿನಾರೆ ಹಳ್ಳ, ಹೊಳೆ ಮುರದಟ್ಟಿ ಶಿಬಿರಗಳನ್ನ ಜಿಲೆಟಿನ್ ಬಳಸಿ ಸ್ಫೋಟಿಸಿದ್ರು. ಕಾವೇರಿ ವನ್ಯಧಾಮದ 8 ಕಳ್ಳಬೇಟೆ ತಡೆ ಶಿಬಿರಗಳನ್ನ ಪೀಸ್ ಮಾಡಲಾಗಿದೆ. ಮೇಲ್ಚಾವಣಿ ಕುಸಿದಿದ್ದು, ಜನರೇಟರ್, ಸೋಲಾರ್ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ. ನಾವೀಗ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ ಇರ್ತಕ್ಕಂತಹ ಒಂದು ಹೊಳೆ ಮುರದಟ್ಟಿ ಅಂತ ಒಂದು ಆನೆ ಕಳ್ಳಬೇಟೆ ತಡೆ ಶಿಬಿರದ ಅಲ್ಲಿದ್ದೀವಿ. ಇದನ್ನು ನೀವು ನೋಡ್ಬೋದು. ಇದನ್ನು ಸಂಪೂರ್ಣವಾಗಿ ಒಳಗಡೆ ಎಲ್ಲ ಧ್ವಂಸ ಮಾಡಿದ್ದಾರೆ. ಡೈನಮೈಟ್ ಮತ್ತು ಜಿಲೆಟಿನ್ ಬಳಸಿ ಧ್ವಂಸ ಮಾಡಿರೋದಂತ ನಾವು ಕಾಣ್ಬೋದು. ಜೊತೆಗೆ ಇದು ನಾನು ತೋರಿಸ್ತಾ ಇದ್ದೀನಿ, ಇದು ಕಾವೇರಿ ನದಿ ಅದೇ ಹರಿತಾ ಇದೆ. ಪಕ್ಕದಲ್ಲಿ ತಮಿಳುನಾಡು, ಆ ಕಡೆ ಭಾಗ ತಮಿಳುನಾಡು, ಈ ಕಡೆ ಭಾಗ ಕರ್ನಾಟಕ. ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ಒಂದು ಭೀಕರ ದೃಶ್ಯ. ಇದನ್ನು ಸಾಕಷ್ಟು ಹಾನಿಯಾಗಿದೆ. ಗೋಡೆಗಳೆಲ್ಲ ಕುಸಿದು ಸ್ಫೋಟ ಆಗಿ ಕುಸಿದು ಬಿದ್ದಿರೋದನ್ನ ತಾವು ಗಮನಿಸ್ಬೋದು. ಈ ಹೊಳೆ ಮುರುದಟ್ಟಿ ಮತ್ತು ಮಿಂಚಿನಾರೆ ಹಳ್ಳ ಪ್ರದೇಶ ಇವುಗಳನ್ನು ಜಿಲೆಟಿನ್ ಇಟ್ಟು ಸ್ಫೋಟ ಮಾಡಿದ್ದಾರೆ. ಮತ್ತು ಇದು ಸಿಲಿಂಡರ್ ಸಹ ಸ್ಫೋಟ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ. ಗಮನಿಸ್ಬೋದು. ಇಲ್ಲಿ ಆಹಾರ ಪದಾರ್ಥಗಳನ್ನ ಚೆಲ್ಲಾಪಿಲ್ಲಿ ಮಾಡಿ ಹೋಗಿರೋದನ್ನ ತಾವು ಗಮನಿಸ್ಬೋದು. ನಾಳೆ ತನಿಖಾ ವರದಿ ಸಲ್ಲಿಕೆ ಸಾಧ್ಯತೆ. ಕಾವೇರಿ ವನ್ಯಧಾಮದಲ್ಲಿ ಶೂಟೌಟ್ ಪ್ರಕರಣ ಸಂಬಂಧ ನಾಳೆ ತನಿಖಾ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಈಗಾಗಲೇ ದಿನೇಶ್ ಕುಮಾರ್ ಮೀನಾ ಅವರಿಂದ ವರದಿ ರೆಡಿಯಾಗಿದೆ. ಘಟನಾ ಸ್ಥಳದಲ್ಲಿ ಸಿಕ್ಕ ಸಾಕ್ಷ್ಯಾಧಾರಗಳ ಮೇಲೆ ಎನ್ಕೌಂಟರ್ನ ಇಂಚಿಂಚು ಮಾಹಿತಿ ಸಂಗ್ರಹಿಸಿದ್ದಾರೆ. ಒಟ್ಟಾರೆ ಶೂಟೌಟ್ ಪ್ರಕರಣ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ವರದಿ ಬಂದ ಬಳಿಕವೇ ಸತ್ಯಾಸತ್ಯತೆ ಗೊತ್ತಾಗಲಿದೆ. ನಂದೀಶ್, ನ್ಯೂಸ್ 18 ಚಾಮರಾಜನಗರ.